ಎಲ್ಲೆಡೆ ರಾಯರ 354ನೇ ಆರಾಧನಾ ಮಹೋತ್ಸವವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಮೈಸೂರಿನ ಕುವೆಂಪು ನಗರದ ನವಿಲು ರಸ್ತೆಯಲ್ಲಿರುವ ಶ್ರೀ ಗುರುರಾಯರ ಮಠದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಗುರುರಾಯರಿಗೆ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗಿದೆ. ಅಂತೆಯೇ ರಾಯರಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಫೋಟೋ ಮುಂದೆ ತಗೋಬೋದ ಪೂಜೆ ಆಗಿಲ್ಲ ವೈಶ ಕನ್ಫ್ಯೂಸ್ ಆಗುತ್ತೆ ತೊಳಕ್ಕೆ ತುಳಸಿ ಮಾತ್ರ ಹಾಕ್ಬೋದು. ಇನ್ನು ದೇವಾಲಯವನ್ನ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಆರಾಧನಾ ಮಹೋತ್ಸವ ಹಿನ್ನೆಲೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾದರು. ಫೋಟೋ ಮುಂದೆ ಇದೇ ವೇಳೆ ಮಠದ ಪ್ರಧಾನ ಅರ್ಚಕರಾದಂತಹ ಶ್ರೀಧರ್ ವಿಠಲಾಚಾರ್ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತಾಚಾರ್ಯ ಬ್ರಹ್ಮ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ನನ್ನ ಹೆಸರು ಶ್ರೀಧರ್ ವಿಠಲ್ ಅಂತ. ನಾನು ಅರ್ಚಕನಾಗಿ ಇಲ್ಲಿ ಕಳೆದ 26 ವರ್ಷಗಳಿಂದ ಬೃಂದಾವನ ಪೂಜೆ ಮಾಡ್ತಾಯಿದ್ದೀನಿ. ಇದು ಶ್ರೀ ವ್ಯಾಸರಾಜ ಮಠದಿಂದ ಪ್ರತಿಷ್ಠಾ ಬೃಂದಾವನ ಮತ್ತಿತ್ತು ಮೃತ್ತಿಕಾ ಬೃಂದಾವನ. ಮೃತ್ತಿಕಾ ಅಂದರೆ ಮಣ್ಣು, ಮಂತ್ರಾಲಯದಿಂದ ಮಣ್ಣು ತಂದು ಇದಕ್ಕೆ ಅದನ್ನು ಹಾಕ್ಬಿಟ್ಟು ಪ್ರತಿಷ್ಠಿತ ಬೃಂದಾವನ ಮಾಡಿದ್ದಾರೆ. ಇದು 30 ವರ್ಷ ಆಗಿದೆ. ವ್ಯಾಸ ಮಠದಿಂದ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಗುರುವಾರ ಬಂತು ಅಂದರೆ ಹಬ್ಬ ಆದಂಗೆ ಆಗುತ್ತೆ ನಮಗೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ, ವೈಭವ ನಡೀತಾ ಇದೆ. ಇದೇ ರೀತಿ ಆರಾಧನೆ ನಾನು 27 ವರ್ಷದಿಂದ ನೋಡಿದ್ದೀನಿ. 27 ವರ್ಷದಲ್ಲಿ ಬೃಹತ್ವಾಗಿ ಜನಗಳ ಬಂದು ಭಕ್ತಾದಿಗಳು ಬಂದು ಯಥೇಚ್ಛವಾಗಿ ಕಾಣಿಕೆಯನ್ನು ಕೊಡ್ತಾರೆ. ಯಥೇಚ್ಛವಾಗಿ ಜನಸಂಚಾರ ಇರುತ್ತೆ. ಮತ್ತು ಇಲ್ಲಿ ವೈಭವವಾಗಿ 10,000 ಜನ ಸೇರ್ತಾರೆ ದಿನಕ್ಕೆ. ವೈಭವವಾಗಿ ಪ್ರಸಾದ ವಿನಿಯೋಗ ಆಗ್ತಾಯಿದೆ, ಊಟ ಎಲ್ಲ ನಡೀತಾ ಇದೆ. ವೈಭವವಾಗಿ ರಾಯ ನಡೆಸ್ಕೋತಾ ಇದ್ದಾರೆ. ಇಲ್ಲಿ ನಮ್ಮ ಅವರ ಆಶೀರ್ವಾದದಿಂದ ನಾವೆಲ್ಲ ಸಂತೃಪ್ತರಾಗಿದ್ದೀವಿ. ಅವರ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿದ್ದಾರೆ. ನಮ್ಮ ಮಕ್ಕಳು ಮರಿಯೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಭಕ್ತಾದಿಗಳು ಯಥೇಚ್ಛವಾಗಿ ಬರ್ತಾರಿಂದ ಈ ಮಠ ಭಾಳ ಚೆನ್ನಾಗಿ ನಡೀತಿದೆ. ಮೈಸೂರಲ್ಲಿ ಯಾರು ಮಾಡಿದಾರಂತ ಅನೇಕ ಕೆಲಸಗಳನ್ನು ಇಲ್ಲಿ ಮಾಡಿದ್ದೀವಿ. ಭಕ್ತಾದಿಗಳನ್ನ ಚೆನ್ನಾಗಿ ನೋಡ್ಕೊತಾರೆ. ರಾಯರು ಪ್ರತಿಯೊಬ್ಬರಿಗೂ ಹರಿಸಿ ಆರೋಗ್ಯ ಕೊಟ್ಟು ಕಾಪಾಡ್ತಾ ಇದ್ದಾರೆ. ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆರಾಧನೆ ಮಾತ್ರ ವಿಜೃಂಭಣೆ ನಡೀತದೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಆದ್ದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಇಷ್ಟೇ ಹೇಳ್ತೀನಿ. ಗುರುಭ್ಯೋ ನಮಃ. ಇಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿದಿನ 3 ದಿವಸದಲ್ಲೂ ಕೂಡ ಸುಮಾರು 15-20,000 ಜನ ಊಟ ಮಾಡ್ತಾರೆ. ರಾಯರು ಎಲ್ಲರೂ ಕಾಪಾಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ಕೋತೀವಿ. ಇನ್ನು ಬಂದಂತಹ ಭಕ್ತಾದಿಗಳು ಕೂಡ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. ನನ್ನ ಹೆಸರು ಪದ್ಮಾ ಶ್ರೀಧರ್ ಅಂತ. ನಾನು ಈ ರಾಯರ ಮಠಕ್ಕೆ 26 ವರ್ಷಗಳಿಂದ ಬಂದು ರಾಯರ ಒಂದು ದರ್ಶನವನ್ನು ಪಡೆಯುತ್ತಿದ್ದೇನೆ. ಆ ಗುರುರಾಯರ ಆಶೀರ್ವಾದ ಸದಾ ಈ ಭಕ್ತಾದಿಗಳ ಮೇಲೆ ಇರುತ್ತೆ. ಹಾಗೆಯೇ ಒಂದು ದಿನಕ್ಕೆ 10,000 ಜನರಿಗೂ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ನಡೆಯುತ್ತೆ. ಒಂದು ಗಾದೆಯ ಮಾತಿನ ಪ್ರಕಾರ 4 ಜನರಿಗೆ ಅನ್ನ ಹಾಕಿದರೆ 1000 ಜನರಿಗೆ ಅನ್ನ ಹಾಕುತ್ತಾರೆ ರಾಯರು ಅನ್ನುವ ಗಾದೆ ಮಾತಿದೆ. ಇಲ್ಲಿ 10,000 ಜನ ಅಡುಗೆ ಅಂತ ಯಾರೂ ಲೆಕ್ಕ ಹಾಕ್ಕೊಂಡಿರಲ್ಲ. 5 ಅಂದರೆ ಅಲ್ಲ 10 ಆಗಿರುತ್ತೆ. ಅಷ್ಟು ಅನ್ನ ಸಂತರ್ಪಣೆ ನಡೆಯುತ್ತಾ ಇದೆಯಲ್ಲ, ಈ ಜನರಿಗೆ ತುಂಬ ಸಂತೋಷವನ್ನು ಇಲ್ಲಿ ತಂದುಕೊಡ್ತಾ ಇದೆ. ಆ ರಾಯರು ಎಲ್ಲ ಭಕ್ತಾದಿಗಳಿಗೂ ತಾವು ನೆನೆದುಕೊಂಡಂತಹ ಯಾವುದೇ ವಿಚಾರ ಕೋರಿಕೆ ಇದ್ದರೂ ನೆರವೇರಿಸ್ತಾ ಇದ್ದಾರೆ. ಎಲ್ಲ ಒಂದು ನಾನು ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕ ಜನತೆಯಲ್ಲಿ ರಾಯರನ್ನು ನಂಬಿ, ರಾಯರನ್ನು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ಶ್ರೀ ರಾಘವೇಂದ್ರಾಯ ನಮಃ. ರಾಯರ ದರ್ಶನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. Hi guys.